ನಾವು ರಿಚ್ಮಂಡ್ ರೋಡಲ್ಲಿ ಊಟದ ಅಂಗಡಿ ಇಟ್ಟಿದ್ದೀವಿ. ನಮ್ಮ ಹತ್ರ ಬಂದು ಏಕಾದರಿಗೆ ಏನು ಹೇಳಲ್ಲ, ನೋಟಿಸು ಕೊಟ್ಟಿಲ್ಲ, ಏನಿಲ್ಲ, ತಕ್ಷಣ ಬಂದು ಅಂಗಡಿ ತೆಗಿ ಅಂತ ಹೇಳಿದ್ರೆ ನಾವು ಎಲ್ಲಿ ಹೋಗೋದು? ನಾವು 3 ಜನ ಅಂಗಡಿನಲ್ಲಿ ಇರ್ತೀವಿ, ಅವ್ರು 30 ಜನ ಬರ್ತಾರೆ, ಬಂದು ಏನು ಮಾತಾಡಲ್ಲ, ಏನಿಲ್ಲ, ಟೇಬಲು ಚೇರು ಎಲ್ಲದನ್ನ ಎತ್ತಾಕೊಂಡು ಹೋಗ್ತಾರೆ. ಅಂಗಡಿಯಲ್ಲಿ ಇಡಬೇಡ, ಕಾನೂನು ಹೇಳ್ತಾ ಇದೆಲ್ಲ, ಇವಾಗ ಕೋರ್ಟ್ಲಿಂದ ಆರ್ಡ್ರ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ನಮಗೆ ಅಲ್ಲೇ ಅಂಗಡಿ ಹಾಕ್ಬೇಕು, ನಾವು ಊಟನೇ ಮಾಡ್ತಾ ಇರೋದು, ಊಟದ ಅಂಗಡಿನೇ ನಮ್ಮದೇನೆ. ಅಷ್ಟು ದೊಡ್ಡ ವ್ಯಾಪಾರ ಏನಿಲ್ಲ, 30 ರೂಪಾಯಿ 40 ರೂಪಾಯಿ ಊಟ ತಿನ್ನೋರ್ದೆ. ನಮಗೆ ಅಂಗಡಿನಲ್ಲಿ ಹಾಕಕ್ಕೆ ಬಿಡ್ತಾ ಇಲ್ಲ. ಇವಾಗ 10 ದಿವಸದಿಂದ ನಮ್ಗೆ ಅಂಗಡಿನೇ ಇಲ್ಲ ಅಲ್ಲಿ, ನಮ್ಮ ಜೀವನನೇ ಅದೇ. ಇವಾಗ 10ನೇ ತಾರೀಕು ಬಾಡಿಗೆ ಕಟ್ಟಿಲ್ಲ, ನೀವು ಮನೆ ಖಾಲಿ ಮಾಡಿರಿ ಅಂತ ಓನರ್ ಹೇಳ್ತಾ ಇದ್ದಾರೆ. ನಾವು ಎಲ್ಲಿ ಹೋಗ್ಬೇಕು ಹೇಳಿ? ನಾವು ಎಲ್ಲಿ ಹಾಕಿದ್ದೀವಿ ಅಲ್ಲೇ ನಮಗೆ ಅಂಗಡಿ ಮಾಡಿ ಕೊಡಿ. ಅದೇ ಜಾಗನೇ ನಮಗೆ ಬೇಕು, ಬೇರೆ ಜಾಗ ನಮಗೆ ಬೇಡ. ಸಂಧಿ ಒಳಗಡೆ ಬಂದಿ ಒಳಗಡೆ ಹಾಕಿದ್ರೆ ಯಾರು ಬರಲ್ಲ. ಫಸ್ಟು ರೋಡ್ ರೆಡಿ ಮಾಡಿ ಹಾಕೇಳಿ, ಅಲ್ಲೆಲ್ಲಿ ಕುಂಟೆಗಳಿದೆ, ರೋಡ್ ರೆಡಿ ಮಾಡಲ್ಲ, ಏನಿಲ್ಲ. ನಾವು ಪಾದಚಾರಿಗಳಿಗೆ ತೊಂದರೆನೇ ಕೊಡಲ್ಲ. ನಾವು ಅಲ್ಲಿ ಒಂದು 4-5 ಅಂಗಡಿ ಇದೆ, ಜಾಸ್ತಿ ಅಂಗಡಿ ಕೂಡ ಇಲ್ಲ. ಎಲ್ಲ ಬಂದು ತೆರವು ಮಾಡಿ ಅಂದರೆ ಎಲ್ಲಿ ಹೋಗ್ಬೇಕು ಹೇಳಿ? ನೋಟಿಸು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ನಾವು ಇರೋದು ಅಂಗಡಿಯಲ್ಲಿ 3 ಜನ 4 ಜನ, ತಕ್ಷಣ ಬಂದು 50 ಜನ ಬಂದ್ಬಿಟ್ಟು ಟೇಬಲು ಚೇರು ಸಾಮಾನುಗಳೆಲ್ಲ ಎತ್ಕೊಂಡು ಹೋದರೆ ನಾವೇನು ಮಾಡೋಣ ಹೇಳಿ? ಗಾಡಿ ಕೆಲವು ಕಡೆ ಗಾಡಿನೂ ಹೊಡೆದು ಬಿಟ್ಟಿದ್ದಾರೆ. ಸರಿ, ತೆರವು ಮಾಡ್ತಾ ಇದ್ದಾರೆ, ಅದೇ ಜಾಗದಲ್ಲಿ ಬೇರೆಯವ್ರು ಬಂದು ಗಾಡಿ ನಿಲ್ಸ್ಕೊಂಡಿದ್ದಾರೆ. ಅದು ಪಾದಚಾರಿಗೆ ತೊಂದರೆ ಆಗಲ್ವಾ ಹೇಳಿ? ಪಾದಚಾರಿಗೆ ಅದು ತೊಂದರೆ ಆಗಲ್ವಾ? ಇವಾಗ 10 ದಿವಸದಿಂದ ಮನೆಯಲ್ಲಿದ್ದೀವಿ, ಓನರ್ ಹೇಳ್ತಾ ಇದ್ದಾರೆ ಬಾಡಿಗೆ ಕಟ್ಟಿ ಎಲ್ಲ ಖಾಲಿ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಸರ್ಕಾರ ಬದುಕೋದಕ್ಕೆ ದಾರಿ ಮಾಡಿ ಕೊಡಬೇಕು, ಬೇರೆ ಸಂದಿನಲ್ಲಿ ಹಾಕೋಕ್ಕಾಗಲ್ಲ. ನಾವು ಮೇನ್ ರೋಡೇ ಸ್ವಲ್ಪ ದೂರನೇ, ಸರ್ಕಲ್ನಿಂದ ಆ ಕಡೆ ಹಾಕೊಂತೀವಿ, ಸಿಗ್ನಲ್ ಹತ್ರನೂ ಹಾಕಲ್ಲ. ನಮಗೆ ಬಡವರಿಗೆ ಬದುಕಕ್ಕೆ ದಾರಿ ಮಾಡಿಕೊಡಿ. ಕ್ರಾಸ್ ರೋಡಲ್ಲಿ ಹಾಕ್ಬೋದು ಅಂತ ಹೇಳ್ತಾ ಇದ್ದಾರೆ. ಕ್ರಾಸ್ ರೋಡಲ್ಲಿ ಹಾಕಿದ್ರು ಬಂದು ಎತ್ತಿಸ್ತಾ ಇದ್ದಾರೆ. ಯಾರು ಮೆಸೇಜ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಅವ್ರು ಬಂದ ತಕ್ಷಣ BBMP ಅವರು ಏನು ಕೇಳಲ್ಲ, ಏನಿಲ್ಲ, ತಕ್ಷಣ ಬಂದು ತೆಗಿ ಅಂತ ಹೇಳ್ತಾ ಇದ್ದಾರೆ. ನಾವು ಎಲ್ಲಿ ಹೋಗ್ಬೇಕು ಹೇಳಿ? ಬದುಕೋದಕ್ಕೆ ದಾರಿ ಮಾಡಿ ಕೊಡಿ ನಮಗೆ. ನಾವು ಬೇರೆ ಕಡೆ ಹೋಗಿ ಬದುಕೋಕ್ಕಾಗಲ್ಲ, ಬಾಡಿಗೆ ಅಂತೂ ಕಟ್ಟೋಕ್ಕಾಗಲ್ಲ. ಇವಾಗ 5 ಲಕ್ಷ 4 ಲಕ್ಷ ಅಡ್ವಾನ್ಸ್ ಕೇಳ್ತಾರೆ, 15,000 ಬಾಡಿಗೆ ಕೇಳ್ತಾರೆ. ಎಲ್ಲಿಂದ ಕಟ್ಟೋದು? ನಾವು ಮಾರೋದು 50 ರೂಪಾಯಿ ಊಟ. ನಮ್ಮ ಹತ್ರ ಊಟಕ್ಕೆ ಬರೋರು ಕ್ಯಾಬ್ ಡ್ರೈವರು, ಮತ್ತು ಆಟೋ ಡ್ರೈವರು, ಗಾರೆ ಕೆಲಸ ಮಾಡೋರು, ಪೇಂಟ್ ಮಾಡೋರು ಅವರೇ ಬರೋದು. ಮಿನಿಸ್ಟ್ರುಗಳು ಯಾರು ಬರಲ್ಲ ಊಟಕ್ಕೆ. ನಮಗೆ ಕೃಷ್ಣ ಭೈರಪ್ಪ ಗೌಡರು ನಮಗೆ ಬದುಕಕ್ಕೆ ದಾರಿ ಮಾಡಿ ಕೊಡಬೇಕು. ಇವತ್ತು ಬೀದಿ ವ್ಯಾಪಾರ ಮಾಡಿ ಅವರವ್ರ ಮಕ್ಕಳನ್ನು ವಿದ್ಯಾಭ್ಯಾಸ ಎಂತೆಂಥ ಕ್ಲಾಸಿಗೆಲ್ಲ ಸೇರಿಸಿದ್ದಾರೆ. ಇದು ಮಧ್ಯದಲ್ಲಿ ಇವತ್ತು ಬಿಟ್ಬಿಟ್ಟು ಎಲ್ಲರಿಗೆ ಎತ್ಸ್ಬಿಟ್ಟು ಎಲ್ಲರಿಗೆ ನಾಮ ಮಾಡಿದರೆ ಅವ್ರ ಮಕ್ಕಳು ವಿದ್ಯಾಭ್ಯಾಸ ಏನಾಗಬೇಕು? ಅವರು ಹೇಗೆ ಬಾಡಿಗೆ ಕಟ್ಟಬೇಕು? ಜೀವನ ಹೇಗೆ ಮಾಡಬೇಕು? ಇದೆಲ್ಲ ಹೋರಾಟ ನಾವು ಕೊನೆವರೆಗೂ ನಿಲ್ಲಂಗಿಲ್ಲ. ಇದು ಹೋರಾಟ 1 ವರ್ಷ ಆಗಲಿ. ಇವತ್ತು ಪ್ರತಿಯೊಂದು ಇದು ಮೊದಲನೇ ಕಾರ್ಯಕ್ರಮ. ಇದು ಇನ್ನು ಮೇಲೆ ದಿನನಿತ್ಯ ಇದೇ ಥರ ಹೋರಾಟ ಮಾಡ್ತೀವಿ. ಈ ಸರ್ಕಾರದ ಕಾನೂನುಗಳು ಇದಕ್ಕೆ ಪೂರಕವಾಗಿ 2014ರಲ್ಲಿ ಕಾನೂನು ಬಂದಿದೆ. PM ಮೋದಿ ಸರ್ಕಾರದಿಂದ ನಾವೆಲ್ಲ ಸಾಲ ತೊಗೊಂಡಿದ್ದೀವಿ. ಸಾಲ ಯಾಕೆ ತೀರಿಸಬೇಕು? ಗುರುತಿನ ಚೀಟಿನೂ ಕೊಟ್ಟಿದ್ದಾರೆ. ಇದೆಲ್ಲ ಮಾಡಿರ್ತಕ್ಕಂಥ ವಿಚಾರಗಳು ಮೊದಲನೇ ತಿಳಿಸ್ಬೇಕು, ಯಾವ ಥರ ಆಗಿದೆ ಏನು ಅಂತೇಳಿ. ಎಲ್ಲವೂ ಸ್ವಲ್ಪ ಒತ್ತುವರಿ ಆಗಿದೆ ಅಂತೇಳಿ ಎಲ್ಲರಿಗೂ ಶ್ರೀ ಸಾಮಾನ್ಯವಾಗಿ ಎಲ್ಲರಿಗೂ ಎತ್ತಿಸೋದು ಇದು ಕಾನೂನಿಗೆ ಧಿಕ್ಕಾರ ಅಂತ ಮೊದಲನೇದಾಗಿ ನಾನು ಹೇಳ್ತೀನಿ. ಇವತ್ತಿನ ದಿನ ಎಷ್ಟೋ ಹೊಟ್ಟೆಪಾಡಿನ ಜನ, ನಾವು 60-65 ವರ್ಷದ ಜನ, ಈ ವಯಸ್ಸಾದವರು ಎಲ್ಲಿ ಹೋಗ್ಬೇಕೀಗ? ಯಾವ ಕಂಪ್ನಿಯಲ್ಲಿ ಕೆಲಸ ತೊಗೊತಾರೆ? ನಮಗೆಲ್ಲ ಕೆಲಸ ಕೊಡಿಸ್ಲಿ ಸರ್ಕಾರ. ಕೆಲಸ ಕೊಟ್ಟು ನಮ್ಮನ್ನೆಲ್ಲ ಅವರಿಗೆಲ್ಲ ಅದಕ್ಕೆ ಒಂದು ಫ್ಯಾಕ್ಟ್ರಿ ಓಪನ್ ಮಾಡಿ ಎಲ್ಲರಿಗೂ ಕೆಲಸ ಕೊಡಲಿ. ಇವತ್ತೇ ಬಿಟ್ಬಿಡ್ತೀವಿ ಕೆಲಸ, ವ್ಯಾಪಾರ ಇವತ್ತೇ ಬಿಡ್ತೀವಿ. ಇವತ್ತಿನ ದಿನ ಏನು ಮಾಡಬೇಕಂದ್ರೆ ಇದೇ ಬೀದಿ ವ್ಯಾಪಾರ ಮಾಡಿ IAS KS ದೊಡ್ಡ ಆಫೀಸರ್ಗಳು ಆಗಿದ್ದಾರೆ. ಮೂಲಭೂತ ಫೌಂಡೇಶನ್ ಇದು ಜೀವನದ ಒಂದು ಹೆದ್ದಾರಿ, ಹೆಗ್ಗುರುತು ಇದು ಅಂತೇಳಿ ನಾನು ಹೇಳಲಿಕ್ಕೆ ಇವತ್ತು ಇಷ್ಟಪಡ್ತೀನಿ. ನಾನು ಇದಕ್ಕೆಲ್ಲ ಧಿಕ್ಕಾರ ಅಂತೇಳಿ ಮೊದಲನೇದಾಗಿ ನಾನು ಹೇಳ್ತಾ ಇದ್ದೀನಿ. ಸರ್, ನಾವು ನಿಮಗೆ ಕೇಳ್ಕೊಳೋದು ಇಷ್ಟೇ, ನಾವು ನಿಮ್ಮಂಗೆ ಸಾಮಾನ್ಯ ಪ್ರಜೆಗಳು ಅಲ್ವಾ? ನಾವು ಹೇಳೋದು ಇಷ್ಟೇ, ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀವಿ. ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಸರ್. ನೀವು ನಮಗೆ ಮನವಿ ಮಾಡಿಕೊಡಿ. ಏನೋ ಇಷ್ಟು ಜಾಗದವ್ರಿಂದ ಒಳಗಡೆ ಹಾಕ್ಕೊಂತೀರಾ, ಅಲ್ಲೇ ಮಾಡ್ಕೊತೀವಿ. ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ. ನಮ್ಮ ಫುಟ್ಪಾತಲ್ಲಿ ಇದುವರೆಗೂ ಯಾರಿಗೂ ಏನೂ ತೊಂದರೆ ಆಗಿಲ್ಲ. ಬಂದು ನೀವೇ ನೋಡಿ, ಖುದ್ದಾಗಿ ನೀವೇ ಬನ್ನಿ ನೋಡಿ ಸರ್. ನಾವು ಕೇಳ್ಕೊಳೋದು ಇಷ್ಟೇ, ಬೀದಿ ಬದಿ ವ್ಯಾಪಾರ ಮಾಡೋರಿಗೆ ಅವರು ಬಡಪಾಯಿ ಜೀವಗಳು, ಬದುಕೋಕ್ಕೊಂದು ಅನುಕೂಲ ಮಾಡಿಕೊಡಿ. ಅವರು ಹೊಟ್ಟೆಪಾಡನ್ನು ನೆನೆಸ್ಕೊಂಡು ಹೋಯ್ತಾ ಇರ್ತಾರೆ. ಅವ್ರಿಗೆ ನೀವು ಈ ಥರ ತೊಂದರೆ ಕೊಟ್ಬಿಟ್ಟೆ ನಾವು ಎಲ್ಲಿಗೆ ಹೋಗೋದು? ಸ್ಥಳಾಂತರ ನಾವು ಮಾಡಲ್ಲ ಸರ್, ನಾವು ಇರೋದು ಅಲ್ಲೇ ನಮಗೇನೋ ಒಂದು ಇಷ್ಟಂತ ಒಳಗಡೆ ಅಂತ ಕೊಟ್ಬಿಡಿ, ನಾವೇನೋ ಒಂದು ಮಾಡ್ಕೊಂಡು ಹೋಗ್ತೀವಿ. ಬಡಪಾಯಿ ಜೀವಗಳು ಏನೋ ಒಂದು ಬದುಕೊಂತಾರೆ ಸರ್. ಸರ್ಕಾರಕ್ಕೆ ನಾವು ಕೇಳ್ಕೊಳೋದು ಇಷ್ಟೇ, ನಮ್ಮಿಂದ ಯಾರಿಗೂ ತೊಂದರೆ ಆಗಲ್ಲ, ಮುಂದಕ್ಕೂ ಆಗಿಲ್ಲ, ಹಿಂದೇನೂ ಆಗಿಲ್ಲ, ಮುಂದಕ್ಕೂ ಆಗಲಿಲ್ಲ. ನಮ್ಮಿಂದ ಯಾವ ಆಕ್ಸಿಡೆಂಟು ಏನೂ ಆಗಿಲ್ಲ. ನಮ್ಮ ಕಡೆ ಇದುವರೆಗೂ ಏನೊಂದು ನಮಗೆ ರಿಮಾರ್ಕ್ ಇಲ್ಲ. ತೊಂದರೆ ಕೊಡಬೇಡಿ ಸರ್. ನಾವು ಕೇಳ್ಕೊಳೋದು ಇಷ್ಟೇ, ರಿಕ್ವೆಸ್ಟ್ ಆಗಿ ಕಳ್ಕಳಿಯಿಂದ ಕೇಳ್ಕೊತೀವಿ.
ನಾವು ನಿಮಗೆ ಕೈ ಮುಗಿದು ಕೇಳ್ಕೊತೀವಿ ಸರ್. ನಾವು ಕೇಳ್ಕೊಳೋದು ಇಷ್ಟೇ, ಮನವಿ ಅಂತ ತಿಳ್ಕೊಳ್ಳಿ. ಇದನ್ನು ಕಳಕಳಿಯಿಂದ ಕೇಳ್ಕೊತೀವಿ, ರಿಕ್ವೆಸ್ಟ್ ಮಾಡ್ಕೊತೀವಿ ಸರ್. ನಿಮ್ಮ ಕಾಲು ಬೇಕಾರೆ ಇಟ್ಕೊತೀವಿ, ನಮಗೊಂದು ಅನುಗ್ರಹ ಮಾಡಿಕೊಡಿ, ಇದೊಂದು ಚಾನ್ಸ್ ಕೊಡಿ. ನಾವು ಯಾರಿಗೂ ಏನೂ ತೊಂದರೆ ಕೊಟ್ಟಿಲ್ಲ ಇಲ್ಲಿವರೆಗೂ, ಮುಂದಕ್ಕೂ ಕೊಡಲ್ಲ. ಏನೋ ಒಂದು ನಮ್ಗೆ ವ್ಯಾಪಾರ ಮಾಡೋದಕ್ಕೆ ಬಿಡಿ. ಒಂದು ವಾರ ಆಯಿತು, ಮನೆಗೆ ಅಕ್ಕಿ ಇಲ್ಲ, ರೇಷನ್ ಇಲ್ಲ, ಮಕ್ಕಳಿಗೆ ಅಡ್ಮಿಷನ್ ಕಟ್ಟಿಲ್ಲ, ಫೀಸ್ಗೆ ಹೇಳಿ ಕಳಿಸ್ತಾರೆ ಟೀಚರು. ನಾವು ಸಡನ್ನಾಗಿ ಕಣ್ಣಲ್ಲಿ ನೀರು ರಕ್ತ ಬರುತ್ತೆ ಸರ್, ಕಣ್ಣಲ್ಲಿ ನೀರು ಬರಲ್ಲ. ನಮ್ಮ ಜೀವನ ನಾವು ನೆನೆಸ್ಕೊಂಡ್ರೆ ನಾವು ಫುಟ್ಪಾತಲ್ಲಿ ಇರಬೇಕಾ ಸಾಯ್ಬೇಕಾ? ನಮ್ಮಂಥ ಜನ ಎಷ್ಟೋ ಲಕ್ಷಾಂತರ ಜನ ಇದ್ದಾರೆ. ಇರಬೇಕಾ ಸತ್ತೋಗ್ಬಿಡ್ಬೇಕಾ ಅಂತ ಅನ್ನೋದು ಬಂದ್ಬಿಟ್ಟಿದೆ ಸರ್. ವಯಸ್ಸಾದವ್ರು ಇದ್ದಾರೆ, ಎಲ್ಲ ಥರ ಜನ ಇದ್ದಾರೆ. ಬಾಕ್ಸ್ಗಳಿದೆ, ಬಂದು ಬುಲ್ಡೋಜರ್ ನುಗ್ಗಿಸ್ಬಿಟ್ರೆ ಸರ್ ಜೀವ ಒಂಥರ ಉಸಿರಾಡೋಕ್ಕಾಗಲ್ಲ, ಕಣ್ಣಲ್ಲಿ ನೀರು ಬರಲ್ಲ ಸರ್, ರಕ್ತ ಬರುತ್ತೆ. ಬುಲ್ಡೋಜರ್ ಇಳಿಸ್ತಾರೆ, ನಮ್ಮ ಮನಸ್ಸು ಹಂಗೆ ಒಂಥರ ಹಿಂಡುತ್ತೆ. ಎಲ್ಲ ಥರ ಜನ ಇದ್ದಾರೆ ಸರ್. ಬಡವಗ್ಗರಿಗೆ ಯಾಕೆ ಸರ್ ಹೊಡಿತಾರೆ? ದೊಡ್ಡವ್ರಿಗೆ ಹೋಗಿ ಮಾಡಿ, ನಾವು ಬಡಪಾಯಿ ಜೀವಗಳು ಬದುಕೋಕ್ಕೊಂದು ಇದು ಕೊಡಿ ಸರ್, ಅವಕಾಶ ಮಾಡಿಕೊಡಿ, ಅಷ್ಟೇ ನಾವು ಕೇಳ್ಕೊಳೋದು ಸರ್. ಗಾಡಿಯಲ್ಲಿ ಎತ್ಬಿಟ್ರು ತುಂಬಾ ಕಷ್ಟ ಆಗ್ತಾ ಇದೆ. ಮಕ್ಕಳು ಮೊಮ್ಮಕ್ಕಳೆಲ್ಲ ಇದ್ದಾರೆ ಮನೆಯಲ್ಲಿ, ಬಹಳ ಕಷ್ಟ ಆಗ್ತಾ ಇದೆ. ಊಟ ಕೂಡ ತುಂಬಾ ಕಷ್ಟ ಆಗಿದೆ. ಇವು ಒಂದು 50,000 ನಷ್ಟ ಆಗಿರತ್ತೆ. ಒಂದು 50,000 ಎಳ್ನೀರು ಹಾಕಿದ್ರೆ, ಒಂದ್ಸಲಿ ಹಾಕಿದ್ರೆ 600-500 ಕಾಯಿ ಹಾಕಿದ್ರೆ ನನಗೆ 50,000 ಬೇಕು. ಇವಾಗ ತುಂಬಾ ಕಷ್ಟ ಆಗಿದೆ. ಊಟ ಕೂಡ ಇಲ್ಲ. ಬೇರೊಬ್ರ ಹತ್ರ ಸಾಲ ತಗೊಂಡ್ರಿ 10,000, ಬಹಳ ಕಷ್ಟ ಇದ್ದೀರಿ. ಇಷ್ಟಾರ ಮಾಡಿಲ್ಲ, ಆಲ್ರೆಡಿ ಹಾಕಿದಿರಿ, ಬಂದ್ ತಕೊಂಡ್ ಎತ್ತಿಂದೆಲ್ಲ BBMP ಬಂದೆಲ್ಲ ಹೊಡೆದ್ಬಿಟ್ರೆ ನನ್ನ ಗಾಡಿ ಎಲ್ಲ ಹೊಡೆದು ತುಂಬಾ ಕಷ್ಟ ಕೊಡ್ತಾ ಇದ್ದಾರೆ. ಇದು ನಮಗೂ ತುಂಬಾ ಕಷ್ಟ. ವ್ಯಾಪಾರ ಹಾಕಕ್ಕೆ ಬಿಡ್ತಾ ಇಲ್ಲ. ನಾವು ಅದ್ರಲ್ಲಿ ಮಾಡಿದ್ರೇನೆ ಜೀವನ, ಇಲ್ಲ ಅಂದ್ರೆ ಜೀವನ ಇಲ್ಲ. ನಾವು ಇರೋದು ನಮ್ಮ ತಾಯಿನ ಸಾಕ್ಬೇಕು. ನಮಗೂ ತುಂಬಾ ಕಷ್ಟ ಆಗಿದೆ. ಹಾಕಕ್ಕೆ ಬಿಡ್ತಾ ಇಲ್ಲ ಕಾರ್ಪೊರೇಷನ್. ನಾವು 16 ವರ್ಷದಿಂದ ಅಲ್ಲಿ ವ್ಯಾಪಾರ ಮಾಡ್ತೀವಿ. ನಾವೇನ್ ಫುಟ್ಪಾತ್ ಯಾರಿಗೂ ತೊಂದರೆ ಕೊಟ್ಟಿಲ್ಲ, ನಮ್ಗೆ ತೊಂದರೆ ಕೊಡ್ತಾರೆ ಅಷ್ಟೇ ಸರ್. ಹೌದು, ನಮ್ಮ ಕಡೆಯವರೆಲ್ಲ ನಾವು ಒಂದೇ ಏರಿಯಾವೆಲ್ಲ ಬಂದಿದ್ದೀವಿ. ಒಂದು 50 ಜನದವರೆಗೂ ಬಂದಿದ್ದೀವಿ. ಬಿಡಿಯ ಕಾಂಪ್ಲೆಕ್ಸ್ ಬನಶಂಕರಿ ಸ್ಟೇಜ್ ಬಂದಿದ್ದೀವಿ. ನಮ್ಗೆ ವ್ಯಾಪಾರ ಆಗ್ಬೇಕು ಸರ್. ವ್ಯಾಪಾರಕ್ಕೆ ನಮಗೆ ಜಾಗ ಕೊಡ್ಬೇಕು. ನಾವಿರೋ ಜಾಗವೇ ನಾವು ವ್ಯಾಪಾರ ಮಾಡ್ಬೇಕು. ನಮ್ಗೆ ಯಾರು ತೊಂದರೆ ಕೊಡಬಾರ್ದು. ನಾವು ವರ್ಷಾನುಗಟ್ಲೆಯಿಂದ ಬೀದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ. ವರ್ಷಾನುಗಟ್ಲೆಯಿಂದ ತುಂಬ ಜನ ಇದ್ದಾರೆ. ಅವರ ತಾತ ಅವ್ರ ಅಪ್ಪನ ಕಾಲ ಅವಾಗಿನಿಂದ ಬೀದಿಲಿ ವ್ಯಾಪಾರ ಮಾಡ್ಕೊಂಡು ಬಂದಿರೋರೇನೆ. ನಾವು ಅಷ್ಟೇ ರೋಡ್ ಸೈಡು ಫುಡ್ ಹಾಕೊಂಡು ಮಾಡ್ತಾ ಇರೋದು. ಇವಾಗ ನೀವು ಏಕಾಏಕಿ ಬಂದು ಎತ್ಸಿದ್ದೀರಾ ಅಲ್ವಾ? ಎತ್ಸಿದ ಮೇಲೆ ಒಂದು ದಿನಕ್ಕಾದ್ರೂ ನಿಮ್ಗೇನು ತೊಂದರೆ ಆಗ್ತಾ ಇದೆ, ಏನಾದರೂ ಪ್ರಾಬ್ಲಮ್ ಇದೆಯಾ, ಏನಾಯಿತು, ದಿನದ ಊಟದ ಗತೆ ಏನು ನಿಮ್ಮದು, ಹೆಂಗೆ ಲೋನ್ ತೀರಿಸ್ತಾ ಇದ್ದೀರಾ, ಯಾರಾದರೂ ಒಂದು ದಿನಕ್ಕಾದರೂ ಬಂದು ಕೇಳಿದ್ರಾ? ಕೇಳಲಿಲ್ಲ ಅವರು. ಅದೇ ನೀವು ರಾತ್ರಿ ಎದ್ದೋಗ್ತೀರಾ, ಮೋರಿಲಿ ನೀರು ಕಟ್ಕೊಳ್ಳುತ್ತಾ, ಮಳೆ ಸ್ಟಾರ್ಟ್ ಆಗುತ್ತೆ, ಯಾವ ಮೋರಿ ಇಲ್ಲಿ ಎಲ್ಲಿ ಕಟ್ಕೊಳ್ಳುತ್ತೆ, ಯಾವ್ದು ನಾವು ವ್ಯವಸ್ಥೆ ಮಾಡಬೇಕು, ಯಾವ ಮೋರಿ ಕ್ಲೀನ್ ಮಾಡಿಸ್ಬೇಕಂತ ಮಧ್ಯರಾತ್ರಿ ಎಲ್ಲರೂ ಮಲಗದ ಮೇಲೆ ಯಾರು ರೋಡಲ್ಲಿ ಇಲ್ಲದೆ ಇದ್ದಾಗ ಹೋಗಿ ಅದನ್ನು ಸರ್ವೆ ಮಾಡ್ತೀರಾ. ನೀವು ಮೋರಿ ಬಗ್ಗೆ ಕೊಡೋವಂಥ ಇಂಟ್ರೆಸ್ಟು ಕ್ಲೀನ್ ಮಾಡಿಸೋದಕ್ಕೆ ನಮ್ಮ ಬಗ್ಗೆ ಯಾಕೆ ಕೊಡ್ತಾ ಇಲ್ಲ ನೀವು? ನಮ್ದು ಹಂಗಾದ್ರೆ ಬದುಕಲ್ವ, ನಮ್ಮ ಜೀವನ ಅಲ್ವಾ? ನೀವು ಅಷ್ಟಿದ್ದವರು ಏನು ಕೇಳಿ, ಸೆಂಟ್ರಲ್ ಗೌರ್ಮೆಂಟ್ನ ಕೇಳಿ, ಏನಕ್ಕೆ ಬೀದಿ ಬದಿ ವ್ಯಾಪಾರಿಗಳಿಗೆ ಲೋನ್ ಏನು ಕೊಟ್ಟಿದ್ದೀರಾ ಸಬ್ಸಿಡರಿನಲ್ಲಿ ಅಂತ. ನಿಮ್ಗೆ ಅಷ್ಟೊಂದು ಯೋಗ್ಯತೆ ಧೈರ್ಯ ಅನ್ನೋದಿದ್ರೆ ಅವ್ರನ್ನ ನೀವು ಕ್ವಶನ್ ಮಾಡಿ. ಅವ್ರು ನಮಗೆ ಲೋನ್ ಕೊಟ್ಟಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳಿಗಿಂತ ಕೆಲವು ಸ್ಕೀಮ್ಗಳಿದ್ದಾವೆ. ಎಂತ ಕೊಟ್ಟರು ಹಂಗಾರೆ ಅವ್ರು ಸಪೋರ್ಟ್ ಮಾಡ್ತಾ ಇರೋದು? ಸರಿ, ನೀವು ಹೇಳ್ತೀರಾ ಮೇನ್ ರೋಡ್ ಬಿಟ್ಟು ಪಕ್ಕದ ಬೀದಿಲಿ ಹೋಗಿ ಅಂತ. ಆಯಿತು, ಹಾಗಿದ್ರೆ ನಿಮ್ಮಲ್ಲೇ ಕೆಲವೊಂದಷ್ಟು ಪೊಲಿಟಿಷಿಯನ್ಸು ನಿಮ್ಮ ಸ್ವಂತ ಊರುಗಳಲ್ಲೇ ಮಾಲ್ ಕಟ್ಕೋಬೋದಾಗಿತ್ತು, ಹಾಸ್ಪಿಟಲ್ಸ್ ಕಟ್ಬೋದಾಗಿತ್ತು, ಸ್ಕೂಲ್ ಕಟ್ಸ್ಬೋದಾಗಿತ್ತು. ನಿಮಗೆ ಬೆಂಗಳೂರು ಅನ್ನೋದು ಯಾಕೆ ಬೇಕಾಗಿತ್ತು ಹೇಳಿ? ಬೆಂಗಳೂರು ಅನ್ನೋದು ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿತ್ತು ನಿಮಗೆ, ನೀವು ಕಟ್ಸಿದ್ರೆ. ಇಲ್ಲಿ ನಮಗೂ ಹಾಗೇನೆ ಏನೋ ಒಂದು ಬಿಸ್ನೆಸ್ ಮಾಡಬೇಕು, ಲೊಕೇಶನ್ ನೋಡ್ತೀವಿ, ಪ್ರೈಮರಿ ಲೊಕೇಶನ್, ಸೆಕೆಂಡರಿ ಲೊಕೇಶನ್ ಅಂತ. ನಾನು ಪ್ರೈಮರಿ ಲೊಕೇಶನ್ನ ನೋಡ್ಕೊಂಡು ಮಾಡಿದ್ದೀನಿ. ಸೆಕೆಂಡರಿ ಲೊಕೇಶನ್ಗೆ ಪಬ್ಲಿಕ್ ಕೂಡ ಬರಲ್ಲ ನಿಮಗೆ ವ್ಯಾಪಾರ ಮಾಡೋದಕ್ಕೆ, ಆಯಿತಾ? ಅನ್ಎಂಪ್ಲಾಯ್ಮೆಂಟ್ ಎಷ್ಟಿದೆ ಅದ್ರ ಬಗ್ಗೆ ನಿಮಗೆ ಗಮನ ಇಲ್ಲ. ನಾವೆಲ್ಲ ಡಿಗ್ರಿ ಹೋಲ್ಡರ್ಸು. ಎಷ್ಟು ಅನ್ಎಂಪ್ಲಾಯ್ಮೆಂಟ್ ಇದೆ, ನಾವು ಎಷ್ಟು ರಿಸಲ್ಟ್ನ ಹೋಲ್ಡ್ ಮಾಡಿದ್ದೀವಿ ಗೌರ್ಮೆಂಟ್ ಕಡೆಯಿಂದ, ಎಷ್ಟು ಪೇಪರ್ ಲೀಕ್ ಆಗಿದೆ ನಿಮ್ಮ ಸರ್ಕಾರ ಬಂದ ಮೇಲೆ, ಅದು ನಿಮ್ಮ ಗಮನಕ್ಕಿಲ್ಲ. ಇದೆಲ್ಲ ನೋಡಿ ಚಿಕ್ಕದ್ರಿಂದ ಏನಾದರೂ ಒಂದು ಸ್ಟಾರ್ಟ್ ಮಾಡೋಣ ನಾವು ಅಂತಲೇ ಬಂದು ರೋಡಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಂಥದ್ರಲ್ಲಿ ನೀವು ಸ್ಥಳನೂ ಕೊಡದೆ ಏಕಾಏಕಿ ಬಂದು ಖಾಲಿ ಮಾಡಿಸಿದ್ರೆ ಏಕೆ? ನಮಗೆ ಅಂತ ಒಂದು ಆ್ಯಕ್ಟ್ ಇಲ್ವಾ? ನಮಗೆ ಅಂತಲೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ವಾ? ನಮ್ಮದು ಜೀವನ ಅಲ್ವಾ? ನಮ್ದು ಬದುಕಲ್ವಾ? ಎಲ್ಲರೂ ಹೇಗೆ ಲೋನ್ ಕಟ್ಟಬೇಕು? ಹೇಗೆ ಎಲ್ಲರೂ ಮಕ್ಳನ್ನ ಸಾಕ್ತಾರೆ? ತಿಂಗ್ಳನ್ ಕಟ್ಲೆ ಆಗಿದೆ, ನಾವು ಶಾಪ್ಗಳನ್ನ ಹಾಕ್ತಿರೇನೆ. ದುಡಿಮೆ ಕತೆ ಏನು ಹಂಗಾದ್ರೆ? ಸರಿ ಆಯಿತು, ಡಿಗ್ರಿ ಹೋಲ್ಡರ್ಸ್ ಬಿಡಿ, ಎಷ್ಟು ಜನ ಅನ್ಎಜುಕೇಟೆಡ್ಸ್ ಆಗಲಿ ಅಥವಾ ಎಜುಕೇಷನ್ ಇಲ್ಲದೆ ಇರೋರು, ವಯಸ್ಸಾದವರು ಎಷ್ಟು ಜನ ಇದ್ದಾರೆ, ಅವರಿಗೆಲ್ಲ ನೀವು ಕೆಲಸ ಕೊಡ್ತೀರಾ? ಅವ್ರು ರೋಡಲ್ಲಿ ಏನು ದುಡಿತಾ ಇದ್ರು ಅಷ್ಟು ದುಡಿಮೆ ನಿಮ್ಮ ಕೈಯಲ್ಲಿ ಅವ್ರಿಗೊಂದು ಕೆಲಸ ಕೊಟ್ಟು ನಿಮ್ಮ ಕೈಯಲ್ಲಿ ಕೊಡೋಕ್ಕಾಗತ್ತಾ? ಕೊಡಂಗಿದ್ರೆ ನೀವು ಕೊಡಿ. ನೀವು ಅದು ನಿಮ್ಮ ಕೈಯಲ್ಲಿ ಆಗಲ್ಲ. ಅವ್ರು ನಿಮ್ಮನ್ನ ಏನು ಕೇಳ್ತಾ ಇಲ್ಲ. ಇಲ್ಲಿ ನಾವು ಯಾರು ನಿಮ್ಮ ದುಡ್ಡು ಕೇಳ್ತಾ ಇಲ್ಲ, ನಿಮ್ಮ ಸ್ವಂತದ್ದು ಏನು ಕೇಳ್ತಾ ಇಲ್ಲ. ನಮ್ಮ ಅಧಿಕಾರ ನಾವು ಕೇಳ್ತಿದ್ದೀವಿ. ನಮಗೆ ಜಾಗ ಕೊಡಿ ವ್ಯಾಪಾರ ಮಾಡೋದಕ್ಕೆ.
ರೂಲ್ಸ್ ಇದೆ, ಜಾಗ ಕೊಟ್ಟು ಅವ್ರನ್ನ ಎತ್ಸಿ ಅಲ್ಲಿಂದ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ನಿಮ್ಗೆ ಸುಪ್ರೀಂ ಕೋರ್ಟ್ ಫುಟ್ಪಾತ್ನ ಜನಗಳಿಗೆ ಓಡಾಡೋದಕ್ಕೆ ಕ್ಲಿಯರ್ ಮಾಡ್ಕೊಡಿ ಅಂತ ಆರ್ಡರ್ ಕೊಟ್ಟಿರೋದು, ಮಾಡಿಸ್ಬೇಕು, ನೆನಪಾಗುತ್ತೆ ನಿಮಗೆ. ಅದೇ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ, ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಕೊಡಬೇಡಿ, ಒಂದು ಕಡೆ ಲೊಕೇಟ್ ಮಾಡಿ ಅವ್ರನ್ನ ಫಸ್ಟು ಅಲ್ಲಿ ಕಳಿಸಿ ಅವ್ರಿಗೆ ಕೊಡಬೇಕಾಗಿರೋ ಫೆಸಿಲಿಟಿ ಕೊಡಿ. ವಾಶ್ರೂಮ್ ಇರ್ಬೋದು, CCTV ಇರ್ಬೋದು, ಪ್ರತಿಯೊಂದು ಫೆಸಿಲಿಟಿ ಅವ್ರಿಗೆ ಆ ಜಾಗದಲ್ಲಿ ಕೊಟ್ಟು ನೀವು ಇಲ್ಲಿಂದ ಖಾಲಿ ಮಾಡಿಸಿ ಅಂತ ಅದೇ ಸುಪ್ರೀಂ ಕೋರ್ಟ್ ನಿಮ್ಗೆ ಆರ್ಡರ್ ಮಾಡಿದೆ. ಈ ಆರ್ಡರ್ನ ಯಾಕೆ ಫಾಲೋ ಮಾಡಲ್ಲ ನೀವು? ಒಂದನ್ನು ಫಾಲೋ ಮಾಡ್ತೀರಾ ಅಂದಮೇಲೆ ಇನ್ನೊಂದನ್ನು ನೀವು ಫಾಲೋ ಮಾಡಬೇಕು. ಆಗಿಲ್ವಾ? ಎರಡು ಫಾಲೋ ಮಾಡಬಾರ್ದು ನೀವು, ಬಿಟ್ಬಿಡಿ. ನೀವು ಎಷ್ಟು ಅನ್ಎಂಪ್ಲಾಯ್ಮೆಂಟ್ ಇದೆ ಅನ್ನೋದು ಗಮನಕ್ಕೆ ಇದೆಯಾ ನೀವು? ಆ ಅನ್ಎಂಪ್ಲಾಯ್ಮೆಂಟ್ ಇರೋದಕ್ಕೆ ಎಜುಕೇಟೆಡ್ಸ್ ಕೂಡ ಇವತ್ತು ಫುಡ್ ಸೈಡು, ರೋಡ್ ಸೈಡು ಸ್ಟಾಲ್ಸ್ ಆಗ್ತಾ ಇದ್ದೀವಿ. ಅದೇ ಅನ್ಎಂಪ್ಲಾಯ್ಮೆಂಟ್. ಅದು ನೀವು ಮಾತಾಡೋಕ್ಕೆ ನಿಮಗೆ ರೈಟ್ಸ್ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ನ ಕ್ವಶನ್ ಮಾಡ್ರಿ. ಹಂಗಾದ್ರೆ ಯಾಕೆ ಒಂದು ದಿನಕ್ಕೂ ನೀವು ರೋಡಿಗೆ ಇಳಿದ್ಬಿಟ್ಟು ಏನಕ್ಕೆ ಸರ್ವೆ ಮಾಡಲಿಲ್ಲ ನೀವು? ಬೇರೆ ಎಲ್ಲ ಸರ್ವೆ ಮಾಡೋಕ್ಕಾಗುತ್ತೆ, ಬೀದಿ ಬದಿ ವ್ಯಾಪಾರಿಗಳ ಕಷ್ಟ ಕೇಳಿದ್ದೀರಾ ನೀವು? ಯಾವತ್ತಾದ್ರೂ ಬಂದ್ರೆ ಸರ್ವೆ ಮಾಡೋದಕ್ಕೆ? ಸರಿ ಆಯಿತು, ಇದೇ ನಿಮ್ಮ ಸರ್ಕಾರ 5 ವರ್ಷಕ್ಕೆ 3 ವರ್ಷಕ್ಕೆ ಅಂತ ಹೇಳ್ಬಿಟ್ಟು ಕಾರ್ಡ್ ಕೊಟ್ಟಿದೆ. GBA ಇಂದ ಕಾರ್ಡ್ ಕೊಟ್ಟಿದೆ. ಫಸ್ಟ್ BBMP ಇತ್ತು, GBA ಅದು ಕಾರ್ಡ್ ಕೊಟ್ಟಿದೆ. ನಿಮ್ಮ ಸರ್ಕಾರನೇ ಸರ್ವೆ ಮಾಡಿ ಅಲ್ಲಿ ಬಂದು ಫೋಟೋ ತಗೊಂಡು ದಾಖಲಾತಿಗಳನ್ನೆಲ್ಲ ನಮ್ಮದು GBAನಲ್ಲಿ ಇದ್ದಾವೆ, ನಮ್ಮ ದಾಖಲಾತಿಗಳೆಲ್ಲ. ಕಾರ್ಡ್ ಏನು ಕೊಟ್ರಿ? ಹಂಗಿರೋರು ಕಾರ್ಡ್ ಕೊಡಬಾರ್ದಾಗಿತ್ತು. ಕಾರ್ಡ್ ಕೊಟ್ಟಿದ್ದೀರಾ, ಸ್ಟೇಷನರಿ ಅನ್ನೋದು ಕೂಡ ಮೆನ್ಷನ್ ಮಾಡಿದ್ದೀರಾ. ಈ ಕಾರ್ಡ್ ಮೇಲೇ ಲೋನ್ ಕೊಟ್ಟಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಸ್ಕೀಮ್ ಕೂಡ ಇದ್ದಾವೆ. ಈ ಕಾರ್ಡ್ ಮಾಡೋದಕ್ಕೆ ಎಷ್ಟು ಕೋಟಿ ಖರ್ಚು ಮಾಡಿದ್ದಾರೆ ಅನ್ನೋದಾದ್ರೂ ಒಂದು ಅಂದಾಜಾದ್ರೂ ಇದೆಯಾ ಸರ್ಕಾರ? ದುಡ್ಡು ಹಂಗಾರೆ ಏನಕ್ಕೆ? ಈ ಕಾರ್ಡಿಗೋಸ್ಕರ ಏನಕ್ಕೆ ಅಷ್ಟು ಕೋಟಿ ಖರ್ಚು ಮಾಡಿ ಈ ಕಾರ್ಡ್ನ ಏನಕ್ಕೆ ಮಾಡಿಸಿದ್ದೀರಾ? ಫಸ್ಟ್ ಆಫ್ ಆಲ್ ಹಂಗಾದ್ರೆ ಇದಕ್ಕೆ ಇವತ್ತು ವ್ಯಾಲ್ಯೂ ಇಲ್ಲ ಅಂದಮೇಲೆ ಅವತ್ತೇನು ಕೋಟಿಗಟ್ಟಲೆ ಖರ್ಚು ಮಾಡಿ ಕಾರ್ಡ್ ಮಾಡಿಸಿದ್ದೀರಾ? ದುಡ್ಡಿಗೆ ಹಂಗಾರೆ ವ್ಯಾಲ್ಯೂ ಇಲ್ಲ, ಅಥವಾ ನಮಗೆ ಕೊಟ್ಟಿರೋದಕ್ಕೆ ಈ ಕಾರ್ಡಿಗೆ ವ್ಯಾಲ್ಯೂ ಇಲ್ಲ ದುಡ್ಡಿಗೆ ವ್ಯಾಲ್ಯೂ ಇಲ್ಲ ನಮಗಿರೋಂಥ ಆ್ಯಕ್ಟಿಗೂ ನಮಗಿರೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಿಗೆ ವ್ಯಾಲ್ಯೂ ಇಲ್ಲ. ಇದಕ್ಕೆ ಯಾರಾದರೂ ಉತ್ತರ ಕೊಟ್ಟಿದ್ದಾರಾ? ಇವತ್ತಿನವರೆಗೂ ಯಾರೂ ಉತ್ತರ ಕೊಟ್ಟಿಲ್ಲ. ಇಷ್ಟು ದಿನ ಆದ್ರೂ ಇವತ್ತಿನವರೆಗೂ ಇಷ್ಟು ಕ್ವಶನ್ಸ್ ಮಾಡ್ತಿದ್ದೀವಿ. ಪ್ರತಿಯೊಂದು ಮೀಡಿಯಾ ಕಡೆಯಿಂದನೂ ಆಗಲಿ, ಈ ಸೋಷಿಯಲ್ ಮೀಡಿಯಾ ಕಡೆಯಿಂದಾಗಲಿ ಇಷ್ಟು ಕ್ವಶನ್ ಮಾಡ್ತಾಯಿದ್ದೀವಿ. ಬೀದಿ ಬದಿ ವ್ಯಾಪಾರಿಗಳು ಒಬ್ಬರು ಉತ್ತರ ಕೊಟ್ಟಿಲ್ಲ. ನೀವು ಕೊಡೋ ಥರನೂ ಕಾಣಿಸ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಇವತ್ತಿಲ್ಲಿ ಸೇರಿದ್ದೀವಿ, ಹೋರಾಟ ಮಾಡ್ತಿದ್ದೀವಿ. ನೀವು ಕೊಡಲ್ಲ ಅಂದಮೇಲೆ ನಮಗೆ ನ್ಯಾಯ ಬೇಕು. ನ್ಯಾಯ ಕೊಡಲಿಲ್ಲ ಅಂದರೆ ನಮ್ಗೆ ತಗೊಳ್ಳೇಬೇಕಾಗುತ್ತೆ. ಬೇರೆ ರೀತಿ ತೊಗೊಳ್ತಾರೋ, ಯಾವ ರೀತಿ ತೊಗೊಳ್ತಾರೋ ಅದು ನೀವು ನಿಮ್ಮ ಕೈಯಲ್ಲಿ ಇದೆ. ಇನ್ನು ಇದಕ್ಕಿಂತ ಅತಿರೇಕಕ್ಕೆ ಹೋಗಿ ತೊಗೊಳ್ಳೋ ರೀತಿ ನೀವು ಮಾಡ್ಕೋಬೇಡಿ. ಇವಾಗಲೇ ಈ ಏನು ಪ್ರಾಬ್ಲಮ್ ಇದೆಯೋ ಎಲ್ರಿಗೂ ಇವಾಗಲೇ ಅದೇನಿದೆ ಸಾರ್ಟ್ ಔಟ್ ಮಾಡಿಬಿಟ್ಟು ಇಲ್ಲೇ ಕ್ಲಿಯರ್ ಮಾಡಿ. ಬೇರೆ ಸ್ಥಳ ಕೊಡಲಿ. ನೀವು ಹೇಳ್ತಿದ್ರಲ್ವ ಫುಟ್ಪಾತ್ ಮೇಲೆ ನಾವು ಹಾಕ್ಕೊಳ್ಬಾರ್ದು ಅಂತ. ಸ್ಥಳ ಕೊಡಲಿ. ರೂಲ್ಸ್ ಇರೋದೇ ಹಾಗೆ. ನನಗೆ ಸ್ಥಳ ಕೊಟ್ಟು ನೀವು ಖಾಲಿ ಮಾಡಿಸ್ಬೇಕು. ಏಕಾಏಕಿ ನಾನು ನೋಟಿಸ್ ಕೊಟ್ಟಿದ್ದೀನಿ ಅಂತ ನೀವು JCB ಕಳ್ಸೋಕ್ಕಾಗಲ್ಲ. ನನಗೆ ನೋಟಿಸ್ ಬೇಡ. ನೀವು ಕೊಡೋದು 1 ವಾರದ ಮುಂಚೆ ಕೊಡೋ ನೋಟಿಸ್ ನನಗೆ ಬೇಡ. ನೋಟಿಸ್ 1 ತಿಂಗಳಿಂದ ಕೊಡೋ ರೂಲ್ಸ್ ಇದೆ, ಅದನ್ನು ನೀವು ಕೊಟ್ಟಿಲ್ಲ. 1 ವಾರದ ಮುಂಚೆ ಕೆಲವರಿಗೆ ಮಾತ್ರ ನೋಟಿಸ್ ಕೊಟ್ಟಿದ್ದಾರೆ. ನನಗೂ ನೋಟಿಸ್ ಬಂದಿಲ್ಲ. ನನಗೆ ನೋಟಿಸ್ ಬಂದಿಲ್ಲ. ನೀವು ಖಾಲಿ ಮಾಡಬೇಕು ಇಂಥ ಇಷ್ಟು ಟೈಮಲ್ಲೇ ಖಾಲಿ ಮಾಡಬೇಕಂತ ನೋಟಿಸ್ ಕೂಡ ನನಗಂತೂ ನನ್ನ ಕೈಗೆ ಇವತ್ತಿವರೆಗೂ ತಲುಪಿಲ್ಲ. ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದೀರಲ್ಲ, ಕೆಲವು ಏರಿಯಾದಲ್ಲಿ ಕೊಟ್ಕೊಂಡು ಯಾವುದೇ ಏರಿಯಾದಲ್ಲಿ ಕೊಡ್ದಿರಾ ಅದು ನೀವು ಫೇಕ್ ನ್ಯೂಸ್ನ ಈ ಥರ ಹರಡ್ಸಂಗೆ ಇಲ್ಲ. ನೋಟಿಸ್ ಕೊಟ್ಟಿದ್ದೀನಿ ಅಂತ ಫೇಕ್ ನ್ಯೂಸ್ನ ಹರಡ್ಸಂಗೆ ಇಲ್ಲ ರೂಲ್ಸ್ ಪ್ರಕಾರ. ನೀವು ಅದು ಆ್ಯಕ್ಷನ್ ಕೂಡ ತೊಗೊಳ್ಬೋದು. ನೋಟಿಸ್ ಕೊಟ್ಟಿಲ್ಲ ಅಂದ್ಬಿಟ್ಟು ನೀವು, ಸರಿನಾ? ಬೇರೆ ಜಾಗ ಕೊಡಿ, ನಮ್ಮನ್ನು ಅಲ್ಲಿ ಶಿಫ್ಟ್ ಮಾಡಿ, ಆಮೇಲೆ ನೀವು ಫುಟ್ಪಾತ್ ಕ್ಲಿಯರ್ ಮಾಡ್ತೀರಾ. ಯಾಕೆ ನಿಮ್ಗೆ ಬೀದಿ ಬದಿ ವ್ಯಾಪಾರಿಗಳು ಮಾತ್ರ ಕಾಣಿಸ್ತಿದ್ದಾರೆ? ಬೆಂಗಳೂರು ಏನೋ ಸುಂದರೀಕರಣ ಮಾಡೋದಕ್ಕೆ ಬೀದಿ ಬದಿ ವ್ಯಾಪಾರಿಗಳು ಮಾತ್ರ ನಿಮಗೆ ಕಾಣಿಸ್ತಾ ಇದ್ದಾರೆ. ಎಷ್ಟು ಹುಳುಕಿದೆ ಅನ್ನೋದು ನಿಮಗೂ ಗೊತ್ತು. ಅಷ್ಟಿದ್ದವರು ನಮ್ಮ ಕೆರೆಗಳನ್ನು ಎಷ್ಟು ಒತ್ತುವರಿ ಮಾಡಿದ್ದೀರಾ ಅಷ್ಟೂ ವಾಪಸ್ಸು ಇದು ಮಾಡ್ಕೊಳ್ಳಿ. ನೀವು ಎಲ್ಲರನ್ನೂ ಖಾಲಿ ಮಾಡಿಸಿ ನಮ್ಮ ಕೆರೆಗಳನ್ನ ಬೆಂಗಳೂರಿನವರಿಗೆ ಅವ್ರವ್ರ ಕೆರೆಗಳನ್ನ ವಾಪಸ್ ಕೊಡಿಸಿ. ಫಸ್ಟು ನೀವು ಅಲ್ಲಿಂದ ಬೆಂಗಳೂರು ಸುಂದರೀಕರಣ ಸ್ಟಾರ್ಟ್ ಮಾಡಿ. ನೀವು ಆಮೇಲೆ ಬೀದಿ ಬದಿ ವ್ಯಾಪಾರಿ ಮಾಡಿ. ಬೀದಿ ಬದಿ ವ್ಯಾಪಾರಿಗಳು ವರ್ಷ ಅಲ್ಲ, ತುಂಬ ಅವಾಗ ವಿಜಯನಗರ ಸಾಮ್ರಾಜ್ಯ ಇದ್ದಾಗ್ಲಿಂದನೂ ಇದ್ದಾರೆ. ಅವರಿಂದ ತೊಂದರೆ ಆಗಿರೋದಲ್ಲ. ಕೆರೆಗಳನ್ನ ಒತ್ತುವರಿ ಮಾಡಿಕೊಂಡು ನಿಮ್ಮ ಸಪೋರ್ಟ್ಗಳು ತಗೊಂಡು ಎಷ್ಟು ಡೆವಲಪರ್ಸು ಎಷ್ಟು ಮಾಡಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ಕಳೆದ ಸುಮಾರು ಒಂದು 25-26 ವರ್ಷದಿಂದ ವ್ಯಾಪಾರ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ಕಾಲದಿಂದನೂ ನೋಡಿ ಇದೇ ಪ್ರಾಬ್ಲಮ್ಗಳು. ಸರ್ಕಾರ ಯಾವುದೇ ಬದಲಿ ಆದ್ರೂ ಪಾಲಿಸಿ ಇತ್ತು, ಇಂಪ್ಲಿಮೆಂಟ್ ಮಾಡಬೇಕು. ಅದು ಬೇಕಾದ್ರೆ ನಮ್ಮ ರಾಜ್ಯದಲ್ಲಿ ಲಾಗು ಮಾಡ್ಬೋದು, ಇಲ್ಲಾಂದರೆ ಇಲ್ಲ ಅಂತ. ಆಮೇಲೆ ಪಾಲಿಸಿ ಹೋಗಿ ನೀತಿ ಆಯಿತು, ಕಾನೂನು ಆಯಿತು. ಅದು ಆದ್ರೂ ಸಹ ಕಾನೂನಾಗಿ ಟೌನ್ ವೆಂಡಿಂಗ್ ಕಮಿಟಿ ಆಗಿ ಅಲ್ಲಿಂದ ನಮಗೆ ಬೀದಿ ವ್ಯಾಪಾರಿಗಳನ್ನ ಕಾರ್ಡ್ಗಳನ್ನ ಕೊಟ್ಟು, ಸರ್ಕಾರದಿಂದ ಲೋನ್ಗಳನ್ನ ಕೊಟ್ಟು ಒಂದು ಕಡೆಯಲ್ಲಿ ಈ ರೀತಿ ಮಾಡ್ತಾರೆ, ಒಂದು ಕಡೆಯಲ್ಲಿ ಎತ್ತಂಗಡಿಗಳನ್ನ ಮಾಡೋದು. ಯಾವುದೇ ಸರ್ಕಾರ ಇರಲಿ ಬಂದಾಗ ಈ ರೀತಿ ಒಂದು ಪ್ರಾಬ್ಲಮ್ ಕೊಡೋದು, ಬೀದಿ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡೋದು. ನೋಡಿ, ಪ್ರತಿದಿನ ದುಡಿಬೇಕು, ಪ್ರತಿದಿನ ಅದರಲ್ಲಿ ಜೀವನ ಮಾಡಬೇಕು. ಅದೇ ಕಾಸಿನಲ್ಲಿ ಮಕ್ಕಳ ಫೀಸ್ ಕಟ್ಟಬೇಕು, ಮನೆ ಬಾಡಿಗೆಗಳು ಕಟ್ಟಬೇಕು, ಎಲ್ಲ ಅದರಲ್ಲೇ ದುಡಿಬೇಕು. ನಾವು ಸರ್ಕಾರ ನಮಗೆ ಕೆಲಸ ಕೊಡಲಿಲ್ಲ, ನಾವು ಕೆಲಸನ ಆರಿಸ್ಕೊಂಡು ನಾವು ವ್ಯಾಪಾರ ಮಾಡಿ ಜೀವನ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಒಂದು ರೀತಿ ಈ ರೀತಿಯಾಗಿ ಯಾಕೆ ರಸ್ತೆಯಲ್ಲಿ ಯಾವುದೇ ರೀತಿ ಒಂದು ಅಪಘಾತ ಆಗಿ ಫುಟ್ಪಾತ್ ವ್ಯಾಪಾರಿಗಳಿಂದ ತೊಂದರೆ ಆಗಿ ಸತ್ತಿದ್ದು ಅಂತ ಇವಾಗ ತನಕ ಒಂದು ರೆಕಾರ್ಡ್ ಇಲ್ಲ ನಮಗೆ ಗೊತ್ತಿರೋ ಹಾಗೆ. ಅದು ರೋಡ್ ಕ್ರಾಸ್ ಮಾಡೋ ಟೈಮ್ನಲ್ಲಿ ಅದು ಇದು ರಸ್ತೆ ಅಗಲೀಕರಣ ಮಾಡ್ತಾ ಇದ್ದಾರೆ. ಫುಟ್ಪಾತ್ನ ಸ್ವಲ್ಪ ದೊಡ್ಡದು ಮಾಡಿ
ಅದರಲ್ಲಿ ಅರ್ಧ ವ್ಯಾಪಾರಿಗಳಿಗೆ ಕೊಟ್ಟು ಅರ್ಧ ಮಾಡ್ಬೋದು. ಆ ರೀತಿ ಕೆಲಸಗಳನ್ನ ಮಾಡ್ತಾ ಇಲ್ಲ. ಎತ್ತಂಗಡಿ ಮಾಡೋದು, ಜನರಿಗೆ ತೊಂದರೆ ಕೊಡೋದು, ವ್ಯಾಪಾರಿಗಳಿಗೆ ತೊಂದರೆ ಕೊಡೋದು, ಇದೇ ನಡೀತಾ ಇದೆ. ಜಿಬಿ ಏನು ಹೇಳ್ತಾ ಇದೆ, ಫುಟ್ಪಾತಲ್ಲಿ ಒಳಗಡೆ ಅಂಗಡಿ ಇಟ್ಟಿರೋದ್ರಿಂದ ಓಡಕ್ಕೆ ತೊಂದರೆ ಆಗಿ ರಸ್ತೆಗಳು ಎಷ್ಟೋ ಜನ ಸತ್ತೋಗಿದ್ದಾರೆ. ಆಮೇಲೆ ನಾವು ರಸ್ತೆ ತುಂಬ ಹೇಳ್ತಾ ಇದ್ದಾರೆ. ಆ ರೀತಿ ಯಾವುದೂ ರೆಕಾರ್ಡ್ಸ್ ಇಲ್ಲ ಸರ್. ರೋಡು ದಾಟೋ ಟೈಮ್ನಲ್ಲಿ ಬೇರೆ ಬೇರೆ ಕಡೆ ಆಗಿರೋದು. ಫುಟ್ಪಾತ್ ವ್ಯಾಪಾರಿಗಳಿಂದ ಅಪಘಾತ ಆಗಿದೆ, ಒಂದು ರೆಕಾರ್ಡ್ ಇಲ್ಲ. ಮತ್ತು ಅದೇ ಫುಟ್ಪಾತ್ಗಳಲ್ಲಿ ಕಾರ್ಗಳನ್ನ ಪಾರ್ಕಿಂಗ್ ಮಾಡ್ತಾರೆ, ಟೂ ವೀಲರ್ಸ್ಗಳನ್ನ ಪಾರ್ಕಿಂಗ್ ಮಾಡ್ತಾರೆ. ಅದನ್ನು ಕೇಳುವಂಥವ್ರು ಯಾರೂ ಇಲ್ಲ. ಅದೇ ಫುಟ್ಪಾತ್ ಇದರಲ್ಲಿ ಸರ್ಕಾರದಿಂದನೇ ಮಾನ್ಯತೆ ಕೊಟ್ಟು ನಂದಿನಿ ಪಾರ್ಲರ್ಗಳನ್ನ ಮಡಗಿದ್ದಾರೆ, ಅದನ್ನು ಕೇಳೋರು ಇಲ್ಲ. ಅದೇ ಫುಟ್ಪಾತ್ಗಳಲ್ಲಿ ಪೆಟ್ಟಿಗೆ ಅಂಗಡಿಗಳನ್ನ ಏನೋ ಅದು ಏನು ಇಲ್ಲಿಗಲ್ಲ, ಅದಕ್ಕೇನು ಒಂದು ಡಾಕ್ಯುಮೆಂಟ್ ಇಲ್ಲ ಅಂಥ ಪೆಟ್ಟಿಗೆಗಳು ಅದು ಹಾಗೇ ಇರ್ತದೆ. ನೋಡಿ, ಅದನ್ನು ಕ್ಲಿಯರ್ ಮಾಡಿಕೊಟ್ಟು ನಾವೇನು ಕೇಳ್ತಾ ಇದ್ದೀವಿ, ನೀವು ಹೋಗ್ಬಿಡಿ ಹಿಂದ್ಗಡೆ ಹೋಗ್ಬಿಡ್ರೆ ಆ ರೀತಿ ಆಗ್ತದಾ? ನಮಗೆ ಒಂದು ಕಾರ್ಡ್ ಕೊಟ್ಟು ಒಂದು ಲೀಗಲಾಗಿ ಮಾಡಬೇಕು. ಏನಿರೋದು ಸರ್ಕಾರದ ಕೆಲಸ. ಟೌನ್ ವೆಂಡಿಂಗ್ ಕಮಿಟಿ ಏನಿತ್ತು ಅದನ್ನು ವಾಪಸ್ ತೊಗೊಂಡ್ಬಿಟ್ಟಿದ್ದಾರೆ. ಮತ್ತೆ ಟೌನ್ ವೆಂಡಿಂಗ್ ಕಮಿಟಿ ಆಗಬೇಕು. ಎಲ್ಲಿ ತೊಂದರೆ ಆಗ್ತಾ ಇದೆ ಆ ಟೌನ್ ವೆಂಡಿಂಗ್ ಕಮಿಟಿನಲ್ಲಿ ಚರ್ಚೆ ಆಗಬೇಕು. ಟೌನ್ ವೆಂಡಿಂಗ್ ಕಮಿಟಿ ಮೆಂಬರ್ಸ್ ಇದ್ದಾರೆ, ಅದರಲ್ಲಿ ಪೊಲೀಸ್ ಆಗಲಿ BBMP ಅಧಿಕಾರಿಗಳೇ ಆಗಲಿ ಕೂತ್ಕೊಂಡು ಅದರಲ್ಲಿ ಚರ್ಚೆ ನಡೀಬೇಕು. ಎಲ್ಲಿ ತೊಂದರೆ ಆಗ್ತಾ ಇದೆ ಮೊದಲು ಒಂದು ಸ್ಪಾಟ್ ನೋಡಬೇಕು, ಅಲ್ಲಿ ನಮಗೆ ಶಿಫ್ಟ್ ಮಾಡಿ ಕೊಡಬೇಕು. ಆವಾಗ ತನಕ ನಾವು ಎಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ ಅಲ್ಲೇ ನಮಗೆ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಚರ್ಚೆ ಆಗಿ ಅದಾದ ನಂತರ ನಮಗೆ ಕಳಿಸಿ ಅದು ಎಂಥ ಜಾಗ ಕೊಡಬೇಕು, ಯಾವುದೋ ಒಂದು ಗಲ್ಲಿನಲ್ಲಿ ಮೂಲೆಯಲ್ಲಿ ಕೊಡೋ ಹಾಗಿಲ್ಲ. ನಮ್ಮ ವ್ಯಾಪಾರ ನಡಿಬೇಕು ಅಂಥ ಜಾಗನ ಇವ್ರು ಕೊಡಬೇಕು. ಅಲ್ಲಿ ವ್ಯಾಪಾರ ನಡೀಲಿಲ್ಲ, ವ್ಯಾಪಾರಿಗಳು ಏನು ಮಾಡ್ತಾರೆ, ಮತ್ತೆ ವಾಪಸ್ ಬಂದು ಕಿತ್ಕೊಳ್ತಾರೆ. ಮತ್ತೆ ಇದೇ ರೀತಿ ಹೋರಾಟ ಮಾಡಬೇಕು. ಸರ್ಕಾರ ಇದಕ್ಕೆ ಒಂದು ತಕ್ಕನಂತೆ ಒಂದು ಏನಿದೆ ವ್ಯವಸ್ಥಿತವಾಗಿ ಒಂದು ಕಾನೂನು ಏನಿದೆ, ಅದರಲ್ಲಿ ಕಾನೂನು ಏನು ಹೇಳ್ತಾ ಇದೆ ಅದನ್ನು ನೋಡಿಕೊಂಡು ಮುಂದಿನ ಕ್ರಮ ಕೈಗೊಳ್ಳಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.